ನನ್ನ ಮಾತು ಕೇಳಿ ರಾಜೆ. ಬಾರಾಜಿ, ಮನೇಲಿ ಮಾತಾಡೋಣ. ಒಳಗಡೆ ಕೂತ್ಕೊ, ಮನೆಗೆ ಹೋಗಮ್ಮ. ನಿಂತ್ಕೊ. ದಾರಿ ಬಿಡಯ್ಯ. ನೀನ್ ನನ್ನ ಮೇಲೆ ಕೋಪಿಸ್ಕೊಂಡ್ರೆ ಏನ್ ಪ್ರಯೋಜನ? ಅದೇ, ಏನು ಪ್ರಯೋಜನ ಇಲ್ಲ. ನಾನು ಯಾರ ಮೇಲೆ ಕೋಪ ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ. ಯಾರು ನನ್ನ ಮಾತು ಕೇಳೋಕಿಲ್ಲ. ಈ ಮಾತನ್ನ ನಿನ್ ತಮ್ಮವನ್ನೆಲ್ಲ ಕಾಳೆ ಅವನ್ ತೋಬೇಳು. ನಾವು ಅವಳ ಮೆಸ್ನ ಮನೆನ ಖಾಲಿ ಮಾಡ್ಸವ ಅಂದ್ರೆ ಅವಳು ನಮ್ ಬಾರ್ನೆ ಖಾಲಿ ಮಾಡಿಸ್ಬಿಟ್ಲು. ಅವಳೊಬ್ಳು ಪಾಪದ ಹೆಂಗ್ಸ ಅಂತ ಅನ್ಕೊಂಡ್ರೆ ನಮ್ಗೆ ಪಾಪ ಸುತ್ಕೊಂತೈತೆ. ಅವತ್ತು ಏಟ್ ನಾಜುಕಾಗಿ ಬಂದು ಮಗಳ ಮದ್ವೆ ಮಾಡ್ಕೊಡಿ, ಮನೆ ಮೆಸು ಬಿಟ್ಕೊಡ್ತೀನಿ ಅಂದ್ಲು. ಇವತ್ ನೋಡ್ದ ಅವಳು ಮಾತಾಗಿದ್ದಿದ್ ಕೊಬ್ನ. ಇನ್ 3 ಜನ ಅವಳ ಕಡಿಕೆ ಮಾತಾಡ್ತಾರೆ. ಏನಯ್ಯ ಹಂಗ್ ನೋಡ್ತಾ ಇದ್ಯಾ? ಈ ಬಾರು ಗೀರು ಎಲ್ಲ ಬೇಡಕಲ್ಲ ಅಂತ ಶುರು ಮಾಡೋ ಬಗ್ಗೆ ಪಡ್ಕೊಂಡೆ. ಕೇಳದ್ ನಾನು ಈಗ ಜೊತೆ ಕಳ್ಬಟ್ಟಿ ಬೇರೆ. ನನ್ನ ಕರ್ಮ. ನಿಮ್ಮ ಅಂಗಡಿಲಿ ನೀವು ಮಾಡ್ತಾ ಇರೋ ಕಳ್ಬಟ್ಟಿನ ಜನ ಎಲ್ಲ ಕುಡ್ದು ಒಬ್ರಾದ್ಮೇಲೆ ಒಬ್ರು ಆಸ್ಪತ್ರೆಗೆ ಸೇರ್ಕತ್ತಾವ್ರೆ. ಅದ್ ಹಿಂಗೆ ಮುಂದುವರೆದ್ರೆ ಪರಿಸ್ಥಿತಿ ಶಾನ ಕೈ ಮೀರೋಯ್ತದೆ. ಬಾರಲ್ಲಿ ಏನಾದ್ರು ಕಳ್ಬಟ್ಟಿ ಮಾರ್ತಾ ಇದ್ರು ಅನ್ನೋದು ಸಾಕ್ಷಿ ಸಿಕ್ಬಿಟ್ರೆ ನಮ್ ಕತೆ ಮುಗಿದೋಯ್ತಷ್ಟೇ. ಬರ್ತಾ ಇರೋ ಕೋಪಕ್ಕೆ ರಾತ್ರಿ ಮನೆಗೆ ಬೆಂಕಿ ಬಿಡವ ಅನ್ಸ್ತೈತೆ. ರಾಜಿ, ನಾನು ಹೊಟ್ಟೆವ್ರಿ ಅವಳ ಸುಮ್ಕೆ ಬಿಡಕ್ಕಿಲ್ಲ ಕಣಯ್ಯ. ಮಾಡ್ತೀನಿ ಅವಳಿಗೆ. ರಾಜಿ ಕಾಲತ್ ರಾಜೆ. ಹೋಗಯ್ಯ. ರಾಜೆ ರಾಜಿ, ನನ್ನ ಮಾತು ಕೇಳ. ನಿನ್ ಕಾರು ಬೇಡ. ಈ ಅಕ್ಕ ತಮ್ಮನ ನಡುವೆ ನನ್ನ ಪಾಡು. ಅಕ್ಕ, ಆ ರಾಜೇಶ್ವರಿ ನಮ್ಮಿಂದ ದೂರ ಇದ್ದಾಗಲೇ ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು. ಇವತ್ತು ಅವಳ ಮನೆ ಒಳಗೆ ಸೇರಿಸ್ಕೊಂಡ್ವಿ. ಹೋಗ್ಲಿ ಬಿಡಕ್ಕ, ಹೇಗೋ ಒಂದು ದೃಷ್ಟಿ ಕಳೀತು ಅಂತ ಅನ್ಕೊಳ್ಳೋಣ. ನೀನು ಬೇಜಾರು ಮಾಡ್ಕೋಬೇಡ. ನಂಗೇನು ಬ್ಯಾಸರ ಇಲ್ಲ ಕಣವೇ. ಅವ್ವಂಗೆ ಸಮಾಧಾನ ಮಾಡೋಕ್ಕೆ ನಿಂಗೆ ಬೇಜಾರಿದ್ರು ನೀನು ಅದನ್ನ ತೋರಿಸ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಕ್ಕ. ಅವನ್ ನೆನ್ಸ್ಕೊಂಡ್ರೆ ಹೊಸಿ ಸಂಕಟ ಆಯ್ತೈತೆ ಕಣವೇ. ನೀನೇ ಅವಂಗೆ ಸಮಾಧಾನ ಮಾಡಬೇಕು. ನಂಗೆ ಇದ್ರ ಬಗ್ಗೆ ಏನು ಬ್ಯಾಸರ ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕತೀನಿ. ಅವ್ವ ಅವಳು ಏನು ಹೇಳ್ಬಿಟ್ಟು ಹೋಗಿರ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನೀನು ಚಿಂತೆ ಮಾಡಬೇಡ, ಅವಳದೆಲ್ಲ ಬರೀ ಬಾಯಿ ಮಾತಷ್ಟೇ.
ಅವರಿಬ್ರು ಈ ಮಾತುಕತೆಗೆ ಒಪ್ಕೊಂಡು ಬಂದು ಕೂತಾಗ್ಲೇ ನಾನು ಅನ್ಕೊಂಡೆ ಅದು ಹೇಗೆ ಯಾವುದು ಲಾಭ ಇಲ್ಲದೆ ಬಂದು ಕೂರ್ತಾರೆ ಅಂತ. ಅವ್ರ ಉದ್ದೇಶ ಈಗ ಗೊತ್ತಾಯ್ತು. ಮನೆ ಮೆಸ್ಸು 2 ಫೀಟ್ ಕೊಡ್ಬೇಕು. ನನ್ನ ಮನೆ ಮೆಸ್ನ ನಿಮಗೆ ಬರ್ಕೊಡ್ತೀನಿ ಅಂತ ಅವ್ರ ಮೇಲೆ ಪ್ರಮಾಣ ಮಾಡಿ ಹೊಟ್ಟು. ನಿಂಗೆ ಸಹಾಯ ಮಾಡೋ ನೆಪದಲ್ಲಿ ಅವ್ರ ಬಾರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಬಂದು ಕೂತಿದ್ರು. ಆದ್ರೆ ಎಲ್ಲ ಅವ್ರಿಗೆ ಉಲ್ಟಾ ಹೊಡಿತು. ಬಿಡವ, ಅವ್ರಿಲ್ಲ ಅಂದ್ರೆ ಅಕ್ಕನ ಮದ್ವೆ ಆಗಲ್ಲ ಅನ್ನೋದು ಕೋಳಿ ಕೂಗ್ದೆ ಸೂರ್ಯ ಹುಟ್ಟಲ್ಲ ಅನ್ನೋ ಹಾಗಿದೆ. ಅವ್ರು ಬರ್ಲಿ ಬರ್ದೆ ಹೋಗ್ಲಿ, ಹಿಂಗ್ ಸಂಬಂಧಗಳು ಬಂದು ಬಂದು ಅರ್ಧದಾಗೆ ಮುರಿದೋಗೋದು ಒಳ್ಳೆ ಸಕ್ನ ಅಲ್ಲ. ನಾವ್ ಯಾರಿಗೆ ಒಂದು ಅನ್ಯಾಯ ಮಾಡಿದೀವೋ ಏನೋ. ಅವ್ವ, ಯಾವ್ದು ಯಾವಾಗ ಆಗ್ಬೇಕೋ ಅದಾಗ್ತೈತೆ. ನೀನ್ ಬ್ಯಾಸರ ಮಾಡ್ಕೋಬೇಡ ಕಣವ್ವ. ಇಂಥ ಹೊತ್ನಾಗೆ ನೀವಿಬ್ರು ನಂಗೆ ನಮ್ಮ ಅವ್ವ ಕಂಡಂಗ್ ಕಾಣ್ತೀರ. ಹೌದು, ಅವ್ವನಾಗೆ ಒಂದ್ ಮಾತು ಹೇಳ್ತೀನಿ ಕೇಳು ಪುಟ್ಟಕ್ಕ. ಅವನ್ ಬಂದ್ರೇನೆ ಮಗಳು ಮದ್ವೆ ಆಗತ್ತೆ ಅನ್ನೋ ಭ್ರಮೆಯಿಂದ ನೀನ್ ಮೊದ್ಲು ಆಚೆ ಬಾ. ಇಡೀ ದೇವಿಪುರನೇ ನಿನ್ ಜೊತೆ ಇದೆ. ಇಷ್ಟು ವರ್ಷದಲ್ಲಿ ನೀನ್ ಏನ್ ಸಂಪಾದನೆ ಮಾಡಿದ್ಯ ಅನ್ನೋ ಪ್ರಶ್ನೆಗೆ ಇವತ್ ಕಣ್ಮುಂದೆನೆ ಉತ್ತರ ಸಿಕ್ತಲ್ವಾ? ಜನ್ಬಲ ಎಲ್ಲ ನಿನ್ ಕಡೆ ಇದೆ ಪುಟ್ಟಕ್ಕ. ನೀನ್ ದಿಗ್ಲು ಬೀಳ್ಬೇಡ. ಅಳ್ಬಾರ್ದು. ಇಲ್ಲ, ನೀ ರೆಸ್ಟ್ ಮಾಡು. ಓಕೆ, ಸರಿ. ನಾನು ಚಂದ್ರು ಅಣ್ಣಯ್ಯಂಗೆ ಅದಕ್ಕೆನ ಭೇಟಿ ಮಾಡಕ್ ಹೇಳಿದ್ದೆ. ಪಾಪ ಏನಾಗಿರುತ್ತೋ ಏನೋ ನೋಡ್ಕೊಂಡು ಬಂದ್ಬಿಡ್ತೀನಿ. ಪುಟ್ಟಕ್ಕ ಅಳ್ಬಾರ್ದು. ಅಕ್ಕ ಹೋಗಿ ಬರ್ತೀನಿ. ಅಳ್ಬೇಡ ನೀನು. ಸಾರ್ ಏನಾಯ್ತು ಸಾರ್? ಸಾರ್ ಹೇಳ್ಬಿಟ್ರಾ?
ಏನಾಯ್ತು ಸರ್? ಬಂದ್ ಹುಡ್ಗನೇ ಇಷ್ಟ ಅಂತ ನಿಮ್ ಹುಡ್ಗಿ ಏನಾರ ಉಲ್ಟಾ ಹೊಡೆದ್ಲಾ ಹೆಂಗೆ? ನೀವು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ, ಏನೇನೋ ನಡೆದೋಗ್ತಿದ್ವಿ. ಅಂದ್ರೆ ಗಂಡನ ಕಡೆಯವ್ರು ಕೋಪಿಸ್ಕೊಂಡು ಹೊಂಟೋದ್ರು. ನೋಡಿ, ನಿಮ್ ಪ್ರೀತಿ ವಿಷಯನ ಹೇಳ್ಲಿಲ್ಲ, ಹುಡ್ಗಿ ತವ ಮಾತಾಡ್ಲೇ ಇಲ್ಲ. ಆದ್ರೂ ಎಲ್ಲ ನೀವ್ ಅನ್ಕೊಂಡಂಗೆ ಆಯ್ತೈತೆ. ಸಬ್ಬಾಷ್, ಇದು ಸರ್ ಒಳ್ಳೆ ಟೇಮು ಅಂದ್ರೆ. ಮೊದಲೆಲ್ಲ ದೇವ್ರಿದಾನ ಇಲ್ವಂತ ಭಾಷಣ ಮಾಡ್ತಿದ್ದ ರಾಜಪ್ಪ, ಆದ್ರೆ ಇವಾಗ ನಿಜವಾಗ್ಲೂ ದೇವ್ರಿದಾನೆ. ಈಗ ನಿಮ್ ಮ್ಯಾಟ್ರ್ ಹೇಳಿ, ನೀವ್ ಹೋಗಿ ನಿಮ್ ಪ್ರೀತಿ ವಿಷಯನ ಹೇಳಿದ್ರಾ? ಈಗ್ಲಾ? ಇಲ್ಲ ಇಲ್ಲ, ಚಾನ್ಸೇ ಇಲ್ಲ. ಇಷ್ಟೆಲ್ಲ ಆಗಿ ಅವ್ರ ಮನೆಯವರೆಲ್ಲರೂ ಬೇಜಾರಲ್ಲಿರ್ತಾರೆ ರಾಜಪ್ಪ. ಮತ್ತೆ ನಾನು ಹೋದ್ರೆ ಸರಿಗಿರೋದಿಲ್ಲ. ನಿಮ್ ಪ್ರೀತಿ ವಿಷಯನ ಯಾವಾಗ ಹೇಳ್ತೀರಾ ಸರ್? ನಾಳೆ 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 ಅನ್ನೋನ್ ಬಾಳು ಆಳು ಅಂತ ಹೇಳೋರೆ. ನಿಮ್ ಪ್ರೀತಿ ವಿಷಯನ ಇವತ್ತೇ ಹೇಳಿ. ಇಲ್ಲ ರಾಜಪ್ಪ, ಇವಾಗ ಆಗಿರೋದ್ರಿಂದ ಅವರೆಲ್ಲ ಸುಧಾರಿಸ್ಕೋಬೇಕು. ನಾನು ಪ್ರಪೋಸ್ ಮಾಡ್ತೀನಿ, ಇನ್ನು ಲೇಟ್ ಮಾಡಕ್ ಹೋಗಲ್ಲ. ಬಾಯ್ ಸರ್. ನಾನು ಏನು ಅನ್ಯಾಯ ಮಾಡ್ದೆ ಅಂತ ಇಬ್ರು ಸರಿ ನನಗೆ ಶಿಕ್ಷೆ ಕೂಡ ಕೊಡ್ರಿ. ಮಾತಾಡ್ಬೇಡ ಅಂತೇಳಿ ನನ್ನ ತಾವು ಸುಳ್ಳು ಹೇಳಿ ಬೇರೆ ಊರು ಕಳಿಸಿ ನೀವಿಬ್ರು ಅವ್ರ ಮನೆ ತಾವು ಹೋಗಿದ್ದೀರಾ. ನಾನು ಒಪ್ಬೇಕು, ನಂಗೆ ಖುಷಿಯಾಗಿ ಬಂದೆ. ಕರ್ಮ, ಅಯ್ಯೋ ನನ್ನ ಕರ್ಮ. ಉಂಡು ಮನೆಗೆ 2 ಬಗಿಬಾರ್ದು ಅಂತಾರೆ, ಆದ್ರೆ ಉಣ್ಣಾಕ್ ಮಾಡಕ್ದವ್ರೆ 2 ಬಗಿತವ್ರಲ್ಲ. ಇವ್ರೆ ನಾನು ಏನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ಹೋಯ್ತು, ಅಯ್ಯೋ ಎಲ್ಲಾನು ಹೋಯ್ತು. ಮಾತಾಡ್ಬೇಡ ಅಕ್ಕ, ನೀರ ಒಂದ್ ಮಾತು. ಮುಚ್ಚ ಬಾಯ್. ಏನ್ ಬಾವ ಬಾಮೆದ ಸೇರ್ಕೊಂಡು ನನಗೆ ಫಿಲಂ ತೋರಿಸ್ತಾ ಇದ್ದೀರಾ? ಇಬ್ಬರನ್ನು ನೋಡ್ತಾ ಇದ್ರೆ ನನ್ ಬರ್ತಾ ಇರೋ ಕೋಪಕ್ಕೆ ಅಡ್ಡಡ್ಡ. ಹೇಳಮೇಕೆ ಯಾರ್ಲ ಅಲ್ಲಿ ಬರೋಕ್ ಹೇಳಿದ್ದು? ಮುಚ್ಕೊಂಡ್ ಮೈಸೂರ್ಗೆ ಹೋಗ್ಲಾ ಅಂದ್ರೆ ಕುಡ್ಕೊಂಡ್ ಬಂದು ಗಲಾಟನ ಮಾಡ್ತೀಯ. ಆಮೇಲೆ ಕೇಳ್ತೀನಿ ಹೋಗ್ಲಾ ಅಂದ್ರೆ ನನ್ ಬಗ್ಗೆ ಕೂಗಾಡ್ತೀನಲ್ಲ, ಎಲ್ಲ ಹೋಯ್ತು ಅಂತ ಬಡ್ಕೊತಾ ಇದೆಯಲ್ಲ. ಎಲ್ಲ ಹೋಗೋದಕ್ಕೆ ನೀನು ಕಂಡ ಕಾರಣ. ನಾನೇನಕ್ಕೂ ಮೊದ್ಲ ನನ್ ತಾವ್ ದಿಟ ಹೇಳಿದ್ರೆ ಈ ಮನೆಲ್ಲ ಇರ್ತಿದ್ವು. ನೀವಿಬ್ರು ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ರಿ. ಮೋಸ ಯಾವಲ್ಲ ನೀನ್ ಮೋಸ ಮಾಡಿದ್ದು? ನಾನೇನ್ ನನ್ನ ಮಗಳ ದಾರಿಯಲ್ಲಿ ಕೊಡ್ತೀನಿ ಅಂತ ಪಟ್ಕೊಟ್ಟಿದ್ದ. ಮೋಸ ಅಂತೆ ಮೋಸ. ಇದೇನ್ ಬಾವ ಹಿಂಗಂತ್ಯಾ? ನಂಗೆ ಸಾನ್ ಅನ್ಕಂಡೆ ಇರು
ನೀನೇನಂದ ಏನಂದ ಹೇಳು? ಮೇ ನಾನೇನಂದೆ ಅವನಂದಿದ್ದು. ಅಲ್ಲ ನೀನೇನೋ ಹೇಳ್ದೆ. ಏನ್ ಹೇಳ್ದೆ ನೀನು? ನನ್ ಮಗಳನ್ನ ದಾರ ಎರಿತೀನಿ ಅಂತನ? ಅಂದ್ರೆ ನಿನ್ ಮನ್ಸ್ನಾಗೆ ಈಗ ಆ ವಿಷಯ ನಿನ್ಗೆ ಮುಖ್ಯ ಆಗೋಯ್ತಾ? ಮನೆ ಹೋಯ್ತೈತೆ, ಬಾರ್ ಹೋಯ್ತೈತೆ, ಅದ್ರ ಬಗ್ಗೆ ಗಮನ ಇಲ್ಲ. ಅದ್ರ ಬಗ್ಗೆ ಮಾತಾಡಮೆ. ನಿನ್ನಿಂದನೇ ಕಣ್ಣ ಹಾಳಾದವನೆ. ನಿನ್ನಿಂದ ಮಿಸ್ ಹೋಯ್ತು, ಬಾರು ಹೋಯ್ತು. ನಿಮ್ ಮನೆನಾಗೆ ಗಂಡಸ್ರು ಅನ್ನೋ ನಾಲಾಯ್ಗಳನ್ನ ಮಡಿಕೊಂಡು ಮಣ್ಣು ನೋಡ್ತಾ ಇದ್ನಿ. ಅಕ್ಕೋ ಬಾವ ಏನೋ ಅಂತಾರೆ ಬಿಡು, ಆದ್ರೆ ನೀನು ಹಿಂಗೆ ಅನ್ಬೋದಾ? ನನಗೆ ಸಾನ ಅಂದ್ರೆ ಇಟ್ಟ ಅಂತ ನಿನಗೂ ಗೊತ್ತಿತ್ತಲ್ವಲ್ಲಕ್ಕೋ. ಮತ್ತೆ ಅಲ್ಲೇ ಸುತ್ತಬೇಡ ನೀನು. ಸುಮ್ಕಿರ್ ಬಾಬು, ನಾನು ಮಾತಾಡ್ತಾ ಇರೋದು ನೀತಾವಲ್ಲ, ಹಾಕಂತಾವ. ಏಯ್, ನೀನ್ ಇಷ್ಟ ಕಷ್ಟನೆಲ್ಲ ಪಕ್ಕಕ್ಕೆ ಮಡ್ಕಿ 10 ನಿಮಿಷ ತಡ್ಕೊಂಡಿದ್ರೆ ನಾನೇ ಎಲ್ಲ ಬುಡ್ಸಿ ಹೇಳ್ತಿದ್ನಲ್ಲೋ. ಅವಳ ಮನೆಗ್ ಸೀದಾ ನುಗ್ಗಿ ಗನ ಮಾಡ್ದವ್ ನನ್ ಗಾಡಿ ಅವಳ ಕೈಲಿ ಬಡ್ಸ್ಕೊಂಡಲ್ಲೋ. ಎಲ್ರು ಮುಂದೆ ಮರ್ವಾದೆ ಹೋಗಿ ನೇಣ್ ಹಾಕೊಳಂಗ್ ಆಗೈತೆ. ಅದ್ರಾಗೂ ಆ ಪೊಲೀಸು ರಾಜಕಾರಣಿ ಇಬ್ರು ವೇಸ್ಟ್ ನನ್ ಮಕ್ಳು. ಈ ವಿಷಯ ನಾನು ಮುಂಚೆನೆ ಹೇಳಿದ್ದೆ, ಕೇಳಿದ್ರ ಇಬ್ರುನುವೆ. ಇದ್ರಾಗಿರೋ ಒಂದ್ ಒಳ್ಳೆ ವಿಷಯ ಅಂದ್ರೆ ಮುತ್ತಯ್ಯ ಗೊಟ್ಟಕ್ಕಂದೇ ಇರೋದು. ಈಗ ಸದ್ಯಕ್ಕೆ ಬಾರ್ ಮಾತ್ರ ಮುಚ್ಚವ್ರೆ. ಮುತ್ತಯ್ಯ ಏನಾರ ಗೊಟ್ಟಕ್ಕಂದಿದ್ರೆ 3 ಜನ ಕಂಬಿ ಎಣಿಸ್ಬೇಕಾಗಿತ್ತು. ಅಯ್ಯೋ, ಇಬ್ರು ಸೇರ್ಕೊಂಡು ಎಲ್ಲದಕ್ಕೂ ನಾನೇ ಕಾರಣ ಮಾತಾಡ್ತಾ ಇದ್ರಲ್ಲ ಬಾವ. ನೀನೇ ಕೆಲ ಕಾರಣ, ಅದ್ರಾಗ ಸಂಶಯನೇ ಇಲ್ಲ. ನೀವು ಏನಾನ ಹೇಳ್ಕೊಳ್ಳಿ, ಈ ಸಂಬಂಧ ಮುಡ್ದ್ಬಿತ್ತಲ್ಲ ಅದೇ ನನಗೆ ಖುಷಿ. ಸಾನ ಇನ್ಮೇಲೆ ನನ್ನವಳೆಯ. ಅಯ್ಯೇ 3 ಹೊತ್ತು ಅದನ್ನ ಹಿಡ್ಕೊಂಡು ಕೂತ್ಕೊಂತೀಯ. ಈಗ ನೋಡೆ ಇನ್ನು ಅಲ್ಲೇ ಅವನ ಇನ್ನ ಗದ್ಯಾಗೆ ಅವನೆ. ಇನ್ನು ಅಲ್ಲೇ ಅವನ. ಅಲ್ಲ ಕಡೆ ಜನವೇ ಓಡಾಡ್ತಿರೋ ಗದ್ದೆನಾಗಿ ಇವ್ರಿಗೇನೆ ಕೆಲಸ? ಕೇಸ್ ವಿಚಾರದಾಗ ಹೋಗಿದ್ರು ಇಷ್ಟೊತ್ತು ಕೆಲಸ ಮುಗಿಸ್ಕೊಂಡು ಬರ್ಬೇಕಿತ್ತು. ಇಡೀ ದಿನ ಅವ್ನ ಅಲ್ಲಿ ಕಳೀತಾವನೆ. ನನಗೆ ಕಾರಣನೇ ಗೊತ್ತಿಲ್ಲದೆ ನಾ ಸಾಯ್ತೀವ್ನಿ. ಅವ್ವ, ನೀನೇನಾದ್ರೂ ಮಾತಾಡ್ಕೊ. ಸಾಯ್ತೀನಿ ಗೀತೀನಿ ಅಂತ ಮಾತ್ರ ಹೇಳ್ಬೇಡ. ಈಗಾಗ್ಲೇ ಒಂದ್ ಕಿತ ಆಗಿರೋದು ಸಾಕಾಗೋಗೈತೆ. ಲೇ, ನಾನು ಒದ್ದಾಡ್ತಿರೋದು ನಿನ್ನೊಳ್ಳೇದಕ್ಕೆ. ಅದೇ ಅರ್ಥ ಆಗ್ತಿಲ್ವಲ್ಲ ಈ ಬ್ರೆಕ್ ತಕ್ಕಡಿಗೆ. ನನ್ನೊಳ್ಳೇದಕ್ಕೆ ಏನಲ್ಲ, ನನ್ಗೂ ಎಲ್ಲ ಗೊತ್ತದೆ. ಏನೇ ಗೊತ್ತದೆ? ಏನ್ ಗೊತ್ತದೆ ನಿನ್ಗೆ? ನಿನ್ ಮದ್ವೆ ಆಗ್ಲಿ ಅಂತಾನೆ ನಾ ಇಟ್ಟೆಲ್ಲ ಒದ್ದಾಡ್ತಿರೋದು. ಅವ್ವ, ನಿಂಗ್ ನನ್ ಮದ್ವೆ ಚಿಂತೆಗಿಂತ ಆ ವಸ್ಸು ಎಲ್ಲಿ ಮನೆಗ್ ಬಂದ್ಬಿಡ್ತಾಳೋ ಅನ್ನೋ ಚಿಂತೆನೆ ಜಾಸ್ತಿ ಆಗೈತೆ. ಬತ್ತ ನಿನ್ ನಾಲ್ಗೆ ಉದ್ದ ಆಯ್ತದೆ. ಯಾತವ ಹೆಂಗ್ ಮಾತಾಡ್ಬೇಕು ತಿಳ್ಕೊಂಡ್ ಮಾತಾಡು. ವಾತ್ವಾತಾರೆ ಫೋನ್ ಮಾಡಿ ಕರೆದ್ದು ಸ್ನೇಹ ಅಲ್ವೇನೆ? ಇಲ್ಲ, ಚಂದ್ರು ಅಲ್ಲೆಲ್ಲೋ ಇದ್ದಾನೆ ಅಂದ್ಮ್ಯಾಕೆ ಸ್ನೇಹನೂ ಅವನ ಜೊತೆಗೆ ಇರ್ಬೇಕು. ಇರು, ಪುಟ್ಟಕ್ಕನ ಒಂದು ಫೋನ್ ಮಾಡ್ತೀನಿ. ನಾನು ಇಲ್ಲಿಗೆ ಬಂದು ಹೊಸ ಬಗ್ಗೆ ಮಾತಾಡದೆ ಸ್ನೇಹನ ಬಗ್ಗೆ ಮಾತಾಡ್ತಿರೋದಕ್ಕೆ ನೀವಿಬ್ರಿಗೂ ಸಿಟ್ಟಿರ್ಬೋದು. ಅದೇ ಸ್ನೇಹನ ಬಗ್ಗೆ ಮಾತಾಡ್ತಿರೋದಕ್ಕೆ ಕಾರಣ ಇದೆ. ನಾನು ನೀನು ಒಂದಾಗಬೇಕು ಅಂದರೆ ಸ್ನೇಹ ನಮಗೋಸ್ಕರ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸ್ನೇಹನ ಯಾಕೆ? ಗಂಟಿ ಮೇಲೆ ಕಂಪ್ಲೇಂಟ್ ಕೊಡಿದ ಹುಡುಗಿ ಹೆಸರು ಹೇಳಿದ್ರೆ ಮಾತ್ರ ಇನ್ನ ಕಳಿಸ್ತೀನಿ ಅಂತ ಅತ್ತೆ ಹೇಳಿದ್ರು.
ನಾನೇನಾದ್ರೂ ಸ್ನೇಹನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಿಮ್ಮಮ್ಮ ಸುಮ್ಮನಿರ್ತಾರ ಬಸ್ಸು? ಸ್ನೇಹಂ ತೊಂದರೆ ಕೊಟ್ಟು ನಾವಿಬ್ರು ಒಂದಾಗಬೇಕಾ ಬಸ್ಸು?